ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಜಯಪುರದ ಪೊಲೀಸರು ಈಗಾಗಲೇ ಭಾಗಪ್ಪ ಹರಿಜನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿತರನ್ನ ಬಂಧನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಈಗಾಗಲೇ ಈ 4 ಜನ ಆರೋಪಿಗಳು ಮಹಾರಾಷ್ಟ್ರದ ಕಡೆಗೆ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈ ಸಂದರ್ಭದಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಈ ಒಂದು ಗಲಾಟೆ ಹಿಂದೆ ನಾವೆಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆಗಳಲ್ಲಿ ನಮ್ಮ ಮೀಡಿಯಾಗಳಲ್ಲಿ ಕೂಡ ನಾವು ಏನಪ್ಪಾ ಅಂದ್ರ ವರದಿ ಮಾಡಿದೀವಿ. ಈ ಒಂದು ಜಗಳಕ್ಕೆ ಏನಾದ್ರೂ ಭಾಗಪ್ಪ ಹರಿಜನ್ ಅವರ ಆಸ್ತಿ ವಿವಾದ ಕಾರಣನ, ಅಥವಾ ರವಿ ಏನು ಅಗರ್ಕೇಡ್ ಅಂತ ಇದ್ರು, ಈ ವಕೀಲ ಆಗಿರ್ತಕ್ಕಂಥ ಈ ಅಗರ್ಕೇಡ್ ಅವರ ಒಂದು ಮರ್ಡರ್ ಆಗಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಕಾರಣ ಇರಬಹುದಾ ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಸಂಶಯನ ವ್ಯಕ್ತಪಡಿಸಿದ್ದೀವಿ. ಎಸ್, ಅದು ಆ ಸಂಶಯ ನಿಜ ಆಗಿದೆ. ಆ ಕಾರಣಕ್ಕಾಗಿನೇ ಭಾಗಪ್ಪ ಹರಿಜನ್ ಅವರ ಹತ್ಯೆ ಆಗಿದ್ದು. ಕುಖ್ಯಾತ ಹಂತಕ, ಭೀಮಾ ತೀರದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಭಾಗಪ್ಪ ಹರಿಜನ್ ಅವರು ಆಸ್ತಿ ವಿವಾದಕ್ಕಾಗಿ ಸ್ವಂತ ತಮ್ಮ ಸಂಬಂಧಿಕರಿಂದಲೇ ಏನು ಪ್ರಕಾಶ್ ಮೇಲ್ನಿಕೇರಿ ಉರ್ಫ್ ಪಿಂಟೆ ಅಂತಕ್ಕಂಥ ಒಬ್ಬ ಆರೋಪಿ ಇದ್ದಲ್ಲ, ಈತನ ಕಡೆಯಿಂದ ಹತನಾಗಿದ್ದಾನೆ. ಇವನ್ ಜೊತೆ ರಾಹುಲ್ ಭೀಮಾಶಂಕರ್ ತಳಗೇರಿ ಮತ್ತು ಸುದೀಪ್ ಕಾಂಬ್ಳೆ ಮತ್ತು ಈ ಮಣಿಕಂಠ ಬೇವಿನಕೊಪ್ಪ ಅಂತಕ್ಕಂಥ, ಈ ಮಣಿಕಂಠ ಬೇವಿನಕೊಪ್ಪ ಉರ್ಫ್ ಗದಿಗೆಪ್ಪ ಬೆನಕೊಪ್ಪ ಅಂತಕ್ಕಂಥ ಈ ಬೈಲಹೊಂಗಲ ಮೂಲದ ಆರೋಪಿ. ಇವರು ಏನೋ ಹೋಟೆಲ್ದಲ್ಲಿ ಕೆಲಸ ಮಾಡ್ತಾ ಇದ್ರಂತ ಈ ಸುದೀಪ್ ಕಾಂಬ್ಳೆ ಮತ್ತು ಇವರು ಈ ಮಣಿಕಂಠ ಸೇರಿಕೊಂಡು ಬಂದು ಈ ಜೊತೆಯಾಗಿ ಬಂದಿದ್ದಾರೆ. ಇವ್ರನ್ನ ಕರ್ಕೊಂಡು ಒಂದು ಭೀಕರವಾಗಿರ್ತಕ್ಕಂಥ ಹತ್ಯೆಯನ್ನ ಮಾಡಿರುವಂತಹ ಭಾಗಪ್ಪ ಹರಿಜನ್ ಅವರ ಒಂದು ಟ್ವಿಸ್ಟ್ ಏನಿತ್ತು, ಯಾರು ಕೊಲೆ ಮಾಡಿದ್ದಾರೆ, ಯಾತಕ್ಕಾಗಿ ಮಾಡಿದ್ದಾರೆ, ಹಾಗೆ ಏನು ನಡೆದಿರಬಹುದು ಅನ್ನುವಂತ ಹಲವಾರು ಆಂಗಲ್ಗಳಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ವಿಜಯಪುರದ ಪೊಲೀಸರು ಈ ಆರೋಪಿತರನ್ನ ಹೆಡ್ಮುರಿ ಕಟ್ಟಿದ್ದಾರೆ. 4 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ಈ ಒಂದು ಮಹಾರಾಷ್ಟ್ರದ ಕಡೆಗೆ ತಪ್ಪಿಸಿಕೊಂಡು ಹೋಗ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ. ಆದ್ರೆ ತೀವ್ರ ಕಾರ್ಯಾಚರಣೆ ಮಾಡುತ್ತಿದ್ದ ಪೊಲೀಸರು ಹಗಲು ರಾತ್ರಿ ಎನ್ನದೆ 3 ವಿಭಾಗಗಳಲ್ಲಿ SP ಭೀಮಾಶಂಕರ್ ಅವರು ಹಾಗೂ ASP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಏನೊಂದು ಜಾಲವನ್ನ ಬೀಸಿದ್ರು ಪೊಲೀಸರು. ಆರೋಪಿತರನ್ನ ಬಂಧಿಸಿದ್ದಾರೆ. ಯಾವ ರವಿ ಅಗರ್ಕೇಡ್ ಅಂತಕ್ಕಂಥವ್ರು ನಾನು ನಮ್ಮ ಸಂಘರ್ಷ ನ್ಯೂಸ್ ನಲ್ಲಿ ಬಿತ್ತರಿಸಿದ್ದೀವಿ. ಇವರು ಆಸ್ತಿ ವಿವಾದ ಇತ್ತು. ರವಿ ಭಾಗಪ್ಪ ಹರಿಜನ್ ಅವರ ಹೆಸರನ್ನ ಹೇಳಿಕೊಂಡು ಆಸ್ತಿ ಮಾಡಿದ್ದಾನೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಕ್ಕಾಗಿ ರವಿ ಮೇಲ್ನಿಕೇರಿ ಮತ್ತು ಭಾಗಪ್ಪ ಹರಿಜನ್ ಅವರ ನಡುವೆ ಗಲಾಟೆಗಳಾಗಿದ್ವು. ಆದ್ರೆ ಆ ಗಲಾಟೆ ರವಿ ಅವರ ಮರ್ಡರ್ ನಲ್ಲಿ ಒಂದು ಏನಪ್ಪಾ ಅಂದ್ರ ಅಂತ್ಯ ಆಗಿತ್ತು. ಅದೇ ಶೇಡನ್ನ ಇಟ್ಟುಕೊಂಡು ರವಿ ಅವರ ತಮ್ಮ ಪ್ರಕಾಶ್ ಮೇಲಿನಿಕೇರಿ ಉರ್ಫ್ ಪಿಂಟೆ ಅಂತಕ್ಕಂಥವನು ಒಂದು ತಂಡವನ್ನ ಕಟ್ಟಿಕೊಂಡು ಬಂದು ಈಗಾಗಲೇ ಏನು ಭಾಗಪ್ಪ ಹರಿಜನ್ ಅವರನ್ನ ಕೊಂದಿರ್ತಾನ. ಈ ಕೊಂದಿರ್ತಕ್ಕಂಥ ಆರೋಪಿತರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಪೊಲೀಸರು ಪದೇ ಪದೇ ಹೇಳ್ತಾ ಇದ್ರು, ನಾವು ನಿಕಟವಾದ ಸಂಪರ್ಕವನ್ನ ಕೂಡ ಪೊಲೀಸರ ಜೊತೆಗೆ ಹೊಂದಿದ್ದೀವಿ, ಕೇಳ್ತಾ ಇದೀವಿ, ನಾವು ಹೇಳ್ತೀವಿ, ನಾವು ಮಾಡ್ತೀವಿ, ಇನ್ವೆಸ್ಟಿಗೇಷನ್ ನಡೆದಿದೆ ಅಂತ ಹೇಳಿದಾರ. ನಾವು ಪೂರ್ಣ ಪ್ರಮಾಣದಲ್ಲಿ ಕೇಳಿದಾಗ, ಸರ್ ಈ 4 ಜನರು ಮಾತ್ರ ಇದ್ದಾರಾ ಅಥವಾ ಮತ್ತೆ ಯಾವ್ದಾದ್ರು ಇದಕ್ಕೆ ಕಾರಣ ಇದೆ ಅಂದ್ರೆ, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೆದಿದೆ, ಪೂರ್ಣ ಪ್ರಮಾಣದಲ್ಲಿ ಹೇಳಕ್ಕಾಗಲ್ಲ. ಈ ಸದ್ಯದ ಮಟ್ಟಿಗೆ 4 ಜನರನ್ನ ಅರೆಸ್ಟ್ ಮಾಡಿದೀವಿ. ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತೇನೆ ಅಂತ ನಮ್ಗೆ ನೇರವಾಗಿ ಇದರ ತನಿಖಾಧಿಕಾರಿಯಾಗಿರ್ತಕ್ಕಂಥ ASP ರಾಮನಗೌಡ ಹಟ್ಟಿ ಅವರೇ ನಮ್ಮ ಜೊತೆ ಮಾತನಾಡಿದ್ರು. ಹಾಗಾಗಿ ಈ ಒಂದು ಏನು ಪ್ರಕರಣ ಇತ್ತು, ಈ ಪ್ರಕರಣಕ್ಕೆ ಒಂದು ಅಂತ್ಯ ಅಂದ್ರೆ ಯಾರು ಮಾಡಿದ್ದಾರೆ ಅನ್ನೋದು ಇವತ್ತು ಬಟಾ ಬಯಲಾಗಿದೆ. ಆದ್ರೆ ನಾನು ಮೊದಲೇ ಹೇಳಿದ ಹಾಗೆ ಭೀಮಾ ನದಿಯಲ್ಲಿ ಯಾವತ್ತೂ ಕೂಡ ನೆತ್ರ ನಿಂದಿರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಭೀಮಾ ನದಿ ತಣ್ಣಗಾದ್ರೂ ಕೂಡ ಮತ್ತೆ ರಕ್ತದ ರುಚಿಯನ್ನ ಅಲ್ಲಿ ನೋಡಲಾಗ್ತದೆ. ಯಥಾವತ್ತಾಗಿ ಅದೇ ಒಂದು ಪದ್ಧತಿ ಮುಂದುವರೆದಿದ್ದು, ದ್ವೇಷಕ್ಕಾಗಿ, ಆಸ್ತಿಗಾಗಿ ಮತ್ತೊಂದು ಹೆಣ ಉರುಳಿದೆ. ಅದು ಸಾದಾ ಸೀದಾ ಹೆಣ ಅಲ್ಲ, ಅದು ಭಯಾನಕವಾಗಿರ್ತಕ್ಕಂಥ, ಇಡೀ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಭಾಗಪ್ಪ ಹರಿಜನ್ ಅವರು ಸತತವಾಗಿ 25 ವರ್ಷಗಳಿಂದ 2000 ಇಸ್ವಿಯಲ್ಲಿ ಏನೋ ಚಂದಪ್ಪ ಹರಿಜನ್ ಅವರು ಎನ್ಕೌಂಟರ್ ಆಗುತ್ತ, ಅದಾದ ನಂತರದಲ್ಲಿ ಏನೋ 25 ವರ್ಷಗಳ ಕಾಲ ಇವರು ಉಳ್ಕೊಂಡು ಬಂದಿರ್ತಾರ. ಇದರ ಮಧ್ಯೆ ಅವರ ವೈರಿಗಳು ಸಾಕಷ್ಟು ಅಟ್ಯಾಕ್ ಮಾಡಿದ್ರು ಕೂಡ ಯಾರಿಗೂ ಕೂಡ ಅವ್ರು ಸಿಕ್ಕಿರೋದಿಲ್ಲ. ಗುಂಡುಗಳು 5 ಗುಂಡುಗಳು ದೇಹ ಹೊಕ್ಕರು ಸಹ ಬದುಕಿ ಬಂದಿರ್ತಾರ. ಬಹುತೇಕ ಆ ಸಂದರ್ಭದಲ್ಲಿ ಭಾಗಪ್ಪ ಸತ್ತ ಹೋದನಂತ ತಿಳ್ಕೊಂಡಿರ್ತಾರೆ ಎಲ್ಲರೂ. ಸತ್ತ ಹೋದಂತ ಭಾಗಪ್ಪ ಅವನ ಹಣೆ ಬರ ಚೆನ್ನಾಗಿತ್ತು, ಏನು ದೈವಿ ಶಕ್ತಿ ಅವನಲ್ಲಿತ್ತು, ಏನಿತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ 5 ಗುಂಡುಗಳು ದೇಹವನ್ನ ಹೊಕ್ಕರು ಕೂಡ ಬದುಕಿ ಬಂದಿರತಕ್ಕಂತ ಭಾಗಪ್ಪ ಹರಿಜನ್ ತನ್ನ ಸ್ವಂತ ಅಳಿಯನಿಂದಲೇ ಇವತ್ತು ಮರ್ಡರ್ ಆಗಿರುವುದು ಇಲ್ಲಿ ದೃಢವಾಗ್ತಾ ಇದೆ.
ಆಸ್ತಿ ಹಣಕ್ಕಾಗಿ ಯಾವ ರವಿ ಅವರಿಗೆ 50% ನೀನು ಗಳಿಸಿರುವ ಆಸ್ತಿಯಲ್ಲಿ 50% ನಮ್ಗೆ ಕೊಡ್ಬೇಕಂತ ಹೇಳಿ ಅವರಲ್ಲಿ ಜಗಳ ಗಲಾಟೆ ಆಗಿರ್ತದೆ. ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ತುಳಸಿರಾಮ್ ಹರಿಜನ್ ಅವರನ್ನ ಮುಂದಿಟ್ಕೊಂಡು, ತುಳಸಿರಾಮ್ ಹರಿಜನ್ ಅಂತಕ್ಕಂಥ ಒಬ್ಬ ಯುವಕ, ವಿಜಯಪುರದ ಯುವಕ, ಆತನನ್ನ ಮುಂದಿಟ್ಟುಕೊಂಡು ಈ ಬಾಗಪ್ಪ ಹರಿಜನ್ ಅವರು ಕೊಲೆ ಮಾಡಿಸಿರ್ತಾರ ಅನ್ನುವಂತ ಒಂದು ಊಹಾಪೋಹದಡಿಯಲ್ಲಿ ಬಹುಶಃ ಅದಕ್ಕೀಗ ಒಂದು ತೆರೆ ಬಿತ್ತು ಅಂತ ಅನ್ಕೋತೀನಿ. ಅದೇ ದ್ವೇಷವನ್ನ ಮುಂದಿಟ್ಕೊಂಡು ಇವ್ರು ಕಾಯ್ತಾ ಇದ್ರು, ಹಂಚಾಕಿ ಇವ್ರನ್ನ ವಾಚ್ ಮಾಡ್ತಾ ಇದ್ರು, ಎಲ್ಲಿ ಸಿಗ್ತಾರ ಏನ್ ಮಾಡ್ತಾರ ಅಂತ ಹೇಳಿ. ಆದ್ರ ಈ ಏನು 2017 ಆಗಸ್ಟ್ 8ರಂದು ಬಾಗಪ್ಪ ಹರಿಜನ್ ಅವ್ರ ಮೇಲೆ ಗುಂಡಿನ ದಾಳಿ ಆಗಿರುತ್ತ, ಇದರ ಒಂದು ತಾರೀಕು ಸಾಕ್ಷಿಗಳಿರ್ತಾವ, ವಿಜಯಪುರದ ಕೋರ್ಟಿಗೆ ಇವ್ರು ಹಾಜರಾಗಬೇಕಾಗಿರ್ತದೆ. ಆ ಕಾರಣಕ್ಕಾಗಿ ಬಾಗಪ್ಪ ಬಿಜಾಪುರದ ಹೊರವಲಯದಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ಹತ್ರ ಇರ್ತಕ್ಕಂಥ ಮದೀನಾ ಏನೋ ಒಂದು ನಗರ ಇದೆ, ಅಲ್ಲೊಂದು ಮನೆಯನ್ನ ಮಾಡ್ಕೊಂಡಿರ್ತಾನ. ಆ ಒಂದು ಸುಳಿವನ್ನ ಪಡೆದುಕೊಂಡಿರ್ತಕ್ಕಂಥ ಆರೋಪಿಗಳು ಈಗ 4 ಜನ ಆರೋಪಿಗಳು ಮಾತ್ರ ಅರೆಸ್ಟ್ ಆಗಿದ್ದಾರೆ. ಇದರ ಹಿಂದೆ ಯಾರಿದ್ದಾರ, ಏನಿದ್ದಾರ, ಈ ಘಟನೆಗೆ ಏನು ಇನ್ನೂ ಈ ಕಾರಣ ಅಂತೂ ಗೊತ್ತಾಗಿದೆ. ಇನ್ನೂ ಏನೆಲ್ಲ ಯಾವೆಲ್ಲ ಅಂಗಲ್ಗಳಲ್ಲಿ ಇದಾವ ಅನ್ನೋದು ಪೊಲೀಸ್ ತನಿಖೆಯಿಂದ ಬಹಿರಂಗ ಆಗಬೇಕಾಗಿದೆ. ಈ ಕುರಿತು ನಾನು ಮಾನ್ಯ ASP, ಈ ಒಂದು ಏನು ಆರೋಪಿತರ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ASP ರಾಮನಗೌಡ ಹಟ್ಟಿ ಅವರೊಂದಿಗೆ ಮಾತನಾಡಿದ್ದೇನೆ. ಅವ್ರು ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಈಗ 4 ಜನ ಸರ್, ಇವರು ಪ್ರಕಾಶ್ ಮೇಲಿನಕೆರೆ ಅಲಿಯಾಸ್ ಪಿಂಟೂರಿ, ರಾಹುಲ್ ಭೀಮಾಶಂಕರ್ ತಳಕೇರಿ, ಸುದೀಪ್ ಕಾಂಬ್ಳೆ ಮತ್ತು ಇವ್ರು ಯಾರು ಮಣಿಕಂಠ ಬೇವಿನಕೊಪ್ಪ ಅಂತ ಹೇಳಿ 4 ಜನರನ್ನ ಅರೆಸ್ಟ್ ಮಾಡಿರ್ತೀವಿ ಮಾಹಿತಿ ಬರತ್ತೆ ಸರ್. ಹೌದೌದು. ಇವ್ರು 4 ಜನ ಆಗ್ಯಾರಲ್ಲ ಸರ್? ಹೌದೌದು. ಅದೇ ಸರ್, ಸ್ವಲ್ಪ ಮಾಹಿತಿ ತಗೊಂಡು ಅದನ್ನ ಸುದ್ದಿ ಮಾಡ್ಬೇಕಂತ ಹೇಳಿ ತಮ್ಗೆ ಹೆಚ್ಚಿನ ಸರ್. ಮಣಿಕಂಠ ಅದೇ ಅಲಿಯಾಸ್ ಗದಿಗೆಪ್ಪ ಬೆನಕೊಪ್ಪ ಅವ. ಗದಿಗೆಪ್ಪ ಸರ್? ಹ್ಞೂ ಸರ್. ಬೆನಕೊಪ್ಪ ರೀ, ಅವ್ರು ಸರಿ ಒಂದ್ರಿ ಅವಂದು ಬೈಲೊಂಗಲ್ಲ. ಅವ ಅಲ್ಲಿ ಹೋಟೆಲ್ನಾಗ ಕೆಲಸ ಮಾಡಕ್ ಹೋಗಿರ್ತಾನ. ಹ್ಞೂ ಸರ್. ಹುಬ್ಬಳ್ಳಿಯಾಗ. ಹ್ಞೂ ಸರ್. ಇದ್ರಾಗ ಒಬ್ಬ ಸುದೀಪ್ ಅನ್ನವ, ಇವನು ಅಲ್ಲಿ ಹುಬ್ಬಳ್ಳಿಯಾಗ ಕೆಲಸ ಮಾಡಕ್ ಹೋಗಿರ್ತಾನ. ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಅವಾಗ ಇಬ್ಬರು ದೋಸ್ತಿ ಹಾಕ್ತಾರ. ದೋಸ್ತಿ ಆದಾಗ ಇವ್ರು ಒಬ್ರಿಗೊಬ್ರು ಪರಿಚಯ ಬರ್ತಾರ. ಅವಾಗ ಹಿಂಗ್ ಬರ್ಬೇಕಂದಾಗ ಅವ್ನ್ ಕರ್ಕೊಂಡ್ ಬರ್ತಾನೆ ಇವ. ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಅದೇನು ಇದು ಗ್ಯಾಂಗ್ ಅಂತ ಅಲ್ಲ. ಹ್ಞೂ ಸರ್. ಹ್ಞೂ ಸರ್. ಆಮೇಲೆ ಇವ್ರು ಅರೆಸ್ಟ್ ಎಲ್ಲಿ ಬಿಜಾಪುರದಾಗ ಆದ್ರೆ ಎಲ್ಲಿ ಆದ್ರ ಸರ್? ಬಿಜಾಪುರದೊಳಗಿಂದ ಇದಕ್ಕ ಇವ್ರು ಬೀಡ್ ಕಡೆ ಹೋಗ್ಬೇಕಂತೇಳಿ ಹೊಂಟಿದ್ರು ಇವ್ರು. ಬೀಡ್ ಮಹಾರಾಷ್ಟ್ರ ಸರ್? ಮಹಾರಾಷ್ಟ್ರ ಬೀಡ್ ರೀ? ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಅವಾಗ ನಮ್ಮವ್ರು ಹಿಡಿದಾರ. ಸರಿ ಸರ್. ಸರಿ, ಅದಕ್ಕೆ ಮಾಹಿತಿ ಕೇಳಕತ್ತೀನಿ ಸರ್. ಇನ್ನು ಮತ್ತೆ ಯಾರು ಏನು ಬಾಯಿ ಅದಾರ ಸರ್? ಇಲ್ಲಿ ಇಷ್ಟ ಸರ್ ಫೈನಲ್ ರೀ? ಈಗ ಅದನ್ನ ಇನ್ನೂ ಇನ್ವೆಸ್ಟಿಗೇಷನ್ ನಡೆದೈತಿ ಈಗ. ಸರಿ.